ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ 3 ಪದ್ಯ ಭಾಗದ ಕಡೆ ನಾವು ಗಮನ ಹರಿಸಿದ್ವಿ. ಅದೇ ರೀತಿಯಾಗಿ ಇಂದಿನ ಸಂಚಿಕೆಯಲ್ಲಿ 4ರಿಂದ 12ನೇ ಪದ್ಯ ಆದಂತ ಒಮ್ಮೆ ನಗುತ್ತೇವೆ ಅಲ್ಲಿಯವರೆಗೂ ನಾವು ಮುಖ್ಯ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆಯನ್ನು ನಡೆಸೋಣ. ಇದೀಗ ನಿಮ್ಮ ಮುಂದೆ ಪಗಿಯಂ ಬಾಲಕನೆಂದರೆ ಆಯ್ತಾ, 1 ಅಂಕದ ಪ್ರಶ್ನೆ ಕೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈ 1 ಅಂಕದ ಪ್ರಶ್ನೆಯಲ್ಲಿ ಅಂದ್ರೆ ಪಗಿಯಂ ಬಾಲಕನೆಂದರೆ ಹೊಂದಿಸಿ ಬರೆಯಿರಿನಲ್ಲಿ ಬರೋದು ಸಾಧ್ಯ ಆಯ್ತಾ. ನಿಮ್ಗೆಲ್ಲ ಗೊತ್ತೇ ಇದೆ, ಹೊಂದಿಸಿ ಬರೆಯಿರಿ ಕೇಳುವಾಗ ಪಗಿಯಂ ಬಾಲಕನೆಂಬರೆ ಸೋಮೇಶ್ವರ ಶತಕ ಅಂತ ಹೇಳ್ಬೋದು, ಅಥವಾ ಸೋಮನಾಥ ಸೋಮೇಶ್ವರ ಶತಕ ಅಂತ ಹೇಳ್ಬೋದು. ಈ ತರ ಮ್ಯಾಚ್ ಮಾಡೋದಕ್ಕೆ ಕೂಡ ಹೇಳ್ತಾರೆ. ಅದ್ರ ಬಿಟ್ಟು ಇನ್ನೇನಾದ್ರು ಪ್ರಶ್ನೆ ಕೇಳ್ತಾರೆ ಅನ್ನೋದಾದ್ರೆ ಈ 3 ಪ್ರಶ್ನೆ. ಹಲವು ಹಳ್ಳಗಳು ಸೇರಿ ಏನಾಗುತ್ತೆ ಸಮುದ್ರ ಆಗತ್ತೆ ಅಲ್ವಾ. ನಿಷ್ಪ್ರಯೋಜಕನಾದ ಮಗ ಯಾರು? ನಿಷ್ಪ್ರಯೋಜಕ ಅಂದ್ರೆ ಅಲ್ಲಿ ಏನು ಮುಪ್ಪಿನಲ್ಲಾಗದೆ ಇದ್ದಾಗ ಅವರು ನಿಷ್ಪ್ರಯೋಜಕನಾಗ್ತಾನೆ, ಹೌದಾ. ಮುಪ್ಪಲ್ಲಾಗದೆ ಇರೋರನ್ನ ನಿಷ್ಪ್ರಯೋಜಕ ಅಂತ ಹೇಳ್ತೀವಿ, ಹೌದಾ. ಮುಪ್ಪು ಅನ್ನೋದು ಮಾತ್ರ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ, ಕರೆಕ್ಟಾ. ನೆಕ್ಸ್ಟ್, ಹಾಗೇನು ಏನೆಂದು ಉಪೇಕ್ಷಿಸಬಾರದು ಎಂದು ಸೋಮನಾಥನು ಹೇಳಿದ್ದಾನೆ. ಬಾಲಕ, ನಿಜ. ಸೊ ಬಾಲಕ ಅನ್ನೋದ ಉತ್ತರ ನೀವಿಲ್ಲಿ ಬರೀತೀರಿ. ಓಕೆ. ನೆಕ್ಸ್ಟ್ 2 ಅಂಕದ ಪ್ರಶ್ನೆ. ದನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ದನ ಇದ್ದು ಅದನ್ನ ಉಪಯೋಗಿಸ್ಬೇಕು, ಮಗ ಇದ್ದಾನೆ ಅಂತಂದ್ರೆ ಆತ ಮುಪ್ಪಿನಲ್ಲಿ ಅಂದ್ರೆ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋ ರೀತಿ ಇರಬೇಕು ಅಂತೇಳಿ ಸೋಮನಾಥನ ಅಭಿಪ್ರಾಯ ಆಗಿದೆ. ಬರಿಬೇಕಾಗಿರೋದೇನು? ಕೇವಲ ಸಂಪತ್ತಿದೆ ಅಂದ್ರೆ ಅದನ್ನ ಅನುಭವಿಸ್ಬೇಕು, ಮಗ ಇದ್ದಾನೆ ಅಂತಂದ್ರೆ ತಂದೆ ತಾಯಿಗಳನ್ನ ಕಾಪಾಡಬೇಕು ಅನ್ನೋದು ಸೋಮನಾಥ ಅವರ ಮಾತಾಗಿದೆ. ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ. ನೋಡಿ, ಈ ಬಾರಿ ನಿಮ್ಗೆ ಪ್ರಿಪ್ರೇಟರಿನಲ್ಲಿ ಆಯ್ತಾ, ಪ್ರಿಪ್ರೇಟರಿನಲ್ಲಿ ನಿಮ್ಗೆ ಏನಂತ ಪ್ರಶ್ನೆ ಕೇಳಿದ್ರು? ರಾಜ ಮತ್ತು ಅಂದ್ರೆ ವೀರ ಮತ್ತು ಯೋಗಿ ಆಯ್ತಾ, ಆ ಪ್ರಶ್ನೆ ಕೇಳಿದ್ರು. ಈ ತರ ಟ್ವಿಸ್ಟ್ ಆಗಿ ಕೂಡ ನಿಮ್ಗೆ ಕೊಡ್ತಾರೆ. ಕೆಲವು ಕಡೆ ಟ್ವಿಸ್ಟ್ ಕೊಟ್ಟಾಗ ನಮ್ಗೆ ಅಲ್ಲೇ ಇರುತ್ತೆ ಉತ್ತರ, ನಿಮ್ಗೆ ಗೊತ್ತಿರುತ್ತೆ ಆಯ್ತಾ. ಕನ್ಫ್ಯೂಷನ್ ಆಗಕ್ ಹೋಗ್ಬೇಡಿ, ಆ ಪ್ರಶ್ನೆಗೆ ಕರೆಕ್ಟ್ ಆಗಿ ನೀವು ಉತ್ತರ ಓದಿರ್ತೀರಿ, ಆ ಉತ್ತರವೇ ಇಲ್ಲಿ ಬಂದಿರುತ್ತೆ. ರಾಜ ಆದವನಲ್ಲಿ ಏನಿರ್ಬೇಕು? ಅವನಿಗೆ ಅಲ್ಲಿ ಒಂದು ಸಹನೆ, ತಾಳ್ಮೆ ಅನ್ನೋದು ಇರ್ಬೇಕಾಗತ್ತೆ. ಮಂತ್ರಿಗೆ ಏನಿರ್ಬೇಕು ಅರ್ಹತೆಗಳು? ಏನೇ ನಾನಾ ಚಮತ್ಕಾರಗಳು ಅಂತೇಳಿ ಬರುತ್ತೆ, ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನ ಪರಿಹರಿಸುವಂತಹ ಅರ್ಹತೆಗಳು ಇರಬೇಕು ಅಂತೇಳಿ ಸೋಮನಾಥನ ಮಾತಾಗಿರುತ್ತೆ. ನೆಕ್ಸ್ಟ್, ಶುಚಿ ಮತ್ತು ಸ್ವಾದಗಳನ್ನ ಕುರಿತು ಸೋಮನಾಥನ ಅಭಿಪ್ರಾಯವೇನು? ಶುಚಿ ಅಂತಂದ್ರೆ ನಾವು ಶುದ್ಧವಾಗಿರ್ಬೇಕು ಅಂತ, ಸ್ವಾದ ಅಂತಂದಾಗ ಈಗ ದೊಡ್ಡ ಅಂಡೆಯೊಳಗಡೆ ಹಾಲಿದೆ, ಹಾಲಿಗೆ ಕಹಿಯನ್ನ ನಾವು ಬೆರೆಸಿದ್ರೆ ಅಂದ್ರೆ ಬೇವಿನ ರಸವನ್ನ ಬೆರೆಸಿದ್ರೆ ಅದು ಶುಚಿ, ಅದು ಸ್ವಾದವಾಗಿರೋಕ್ ಸಾಧ್ಯವೇ ಇಲ್ಲ. ಶುಚಿ ಅಂತಂದ್ರೆ ನಾವು ಮಡಿಯಲ್ಲಿ ಇರಬೇಕಾಗತ್ತೆ ಆಯ್ತಾ. ಈಗ ನಾವು ತುಂಬಾ ಪಾಪವನ್ನ ಮಾಡ್ಬಿಟ್ಟು ಕಾವೇರಿ ನೀರಲ್ಲಿ ಮುಳುಗಿ ಎದ್ದು ಬಂದ್ರೆ ಅದೇ ಕಾವೇರಿ ನೀರಿನೊಳಗಡೆ ಕಾಗೆನೂ ಕೂಡ ಮುಳುಗಿ ಎದ್ದಿರುತ್ತೆ, ಹೌದಾ. ಸೊ ಹೀಗಾಗಿ ನಾವು ಶುದ್ಧ ಅಂತಂದ್ರೆ ನಮ್ಮ ಮನಸ್ಸು ಶುದ್ಧ ಇರಬೇಕು, ಮತ್ತೆ ಸ್ವಾದ ಅಂದ್ರೆ ನಾವು ಇರುವಂತ ರೀತಿ ಆಯ್ತಾ. ಹಾಲಿಗೆ ವಿಷವನ್ನ ಬೆರೆಸುವಂತ ಕೆಲಸ ಆಗಬಾರ್ದು ಅನ್ನೋದು ಸೋಮನಾಥನ ಮಾತಾಗಿರುತ್ತೆ. ಇದು 2 ಅಂಕದ ಪ್ರಶ್ನೆ ಆಯ್ತಾ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಜಾಲಿಯ ಮರದಂತೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಮತ್ತೆ ಇದು ಹೊಂದಿಸಿ ಬರೆಯಿನಲ್ಲಿ ಹೆಚ್ಚಾಗಿ ಬರುವಂಥದ್ದು ಆಯ್ತಾ. ಜಾಲಿಯ ಮರದಂತೆ ಪುರಂದರದಾಸರು ಅಂತೇಳಿ ಮ್ಯಾಚ್ ಮಾಡ್ಬೇಕಾಗತ್ತೆ. ನನ್ನ ಮುಂದಿನ ತರಗತಿಲಿ ಇದನ್ನ ನಿಮಗೆ ಹೇಳ್ತೀನಿ. ಪುರಂದರದಾಸರು ಅಂತ ಕೊಟ್ಬಿಟ್ಟು ಕೀರ್ತನಕಾರರು ಅಂತೇಳಿ ಕೊಡ್ಬೋದು ಆಯ್ತಾ. ಈ ರೀತಿ ನಾವು ಮ್ಯಾಚ್ ದ ಫಾಲೋಯಿಂಗ್ ಅಂದ್ರೆ ಹೊಂದಿಸಿ ಬರೆಯಿನಲ್ಲಿ ನಾವು ನೋಡ್ತಾ ಇದೀವಿ. ಇಲ್ಲಿ ನೋಡೋಣ, ಬೇರೆ ಪ್ರಶ್ನೆ ಏನಾದ್ರು ಕೇಳಬಹುದಾ ಅನ್ನೋದಾದ್ರೆ ಸಂಭಾವನೀಯ ಅಂತ ಈಗಾಗಲೇ ನಿಮ್ಗೆ ತಿಳಿಸಿದ್ದೆ. ಜಾಲಿಯ ಮರದಂತಿರುವವರು ಯಾರು? ದುರ್ಜನರು. ನೆನ್ಪಿರ್ಲಿ, ದುರ್ಜನರು, ಹೌದಾ. ಓಕೆ. ಸೊ ಕೆಟ್ಟವರು ಅಂತ ನಾವು ಹೇಳ್ತೀವಿ ಆಯ್ತಾ. ಜಾಲಿಯ ರಸಸ್ವಾದ ಹೇಗಿರುತ್ತದೆ? ವಿಷವಾಗಿರುತ್ತದೆ, ಹೌದಾ. ವಿಷವನ್ನ ಹೊಂದಿರುವಂಥದ್ದು, ಮುಳ್ಳೆ ಆಗಿರುತ್ತೆ ಅಲ್ವೆಲ್ಲವೂ ಕೂಡ. ಯಾವ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ? ಭಿನ್ನಾಣದ ಮಾತು, ಕರೆಕ್ಟಾ. ಸೊ ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ನಂತರ ತತ್ವಜ್ಞಾನವನ್ನ ಕೇಳದವರು ಯಾರು? ಘೋರ ಪಾಪಿಗಳು. ದಯವಿಟ್ಟು ಗಮನದಲ್ಲಿ ಇಡಿ, ಟ್ವಿಸ್ಟ್ ಆಗಿ ಕೊಡ್ತಾ ಇದ್ದಾರೆ. ಆ ಪ್ರಶ್ನೆಗೆ ನೀವು 1 ಅಂಕದ ಪ್ರಶ್ನೆಗಳಲ್ಲೇ ಜಾಸ್ತಿ ಅಂದ್ರೆ MCQ ಏನಿದೆ ಅದರಲ್ಲಿ ನಿಮ್ಗೆ ಟ್ವಿಸ್ಟಿಂಗ್ ಇರೋದು, ನೀವು ಗಮನದಲ್ಲಿ ಇಟ್ಕೊಳ್ಳಿ. 1, 2, 3 ಆಯ್ತಾ. ಈ 3ನೇದ್ರಲ್ಲಿ ಬಹುಶಃ 2ನೇದ್ರಲ್ಲಾಗಿರ್ಬೋದು ಅಥವಾ 3ನೇ ಪ್ರಶ್ನೆಯಲ್ಲಾಗಿರ್ಬೋದು ನಿಮಗೆ ಯಾವ್ದಾದ್ರು ಒಂದು ಪದ್ಯ ಭಾಗವನ್ನ ಕೊಟ್ಟು ನಿಮಗೆ ಪ್ರಶ್ನೆ ಕೇಳಿರ್ತಾರೆ, ಅದು ಟ್ವಿಸ್ಟ್ ಆಗಿರುತ್ತೆ. 4ನೇದು ನಾರ್ಮಲ್ ಆಗಿರುತ್ತೆ ಪದ್ಯ ಭಾಗ, ಹೌದಾ. ಸೊ ಅದನ್ನ ನಾವು ಗಮನಿಸ್ಬೇಕು.
ಓಕೆನಾ. ಇಲ್ಲಿ ನಿಮಗೆ ಕ್ವಶನ್ ಅನ್ನೇ ಆನ್ಸರ್ ತರ ಮಾಡಿ ನಿಮ್ಗೆ ಕ್ವಶನ್ ಏನಿತ್ತು ಆನ್ಸರ್ ಅನ್ನ ನೀವು ಹುಡುಕ್ಬೇಕು. ಅಂದ್ರೆ ಆನ್ಸರ್ನೇ ಕ್ವಶನ್ ಮಾಡಿದಾಗ ನಾವು ಓದಿರೋಂಥದ್ದು ಏನು ಅದರಲ್ಲಿ ಗಮನದಲ್ಲಿ ಇಟ್ಕೊಂಡು ನಾವು ಓದ್ಬೇಕಾಗತ್ತೆ. ಓಕೆನಾ. ತತ್ವಜ್ಞಾನವನ್ನ ಕೇಳದವರು ಘೋರಪಾಪಿಗಳು. ಇದಷ್ಟೇ ನಿಮಗೆ 5ನೇ ಪದ್ಯ. ನೆಕ್ಸ್ಟ್ ಹಬ್ಬಲಿಯವರ ರಸಬಳ್ಳಿ ಸಂದರ್ಭ. ಸೊ ನಿಮ್ಗೆ ಇಲ್ಲಿಂದ ಸಂದರ್ಭ ಶುರುವಾಗ್ತದೆ ಮತ್ತೊಮ್ಮೆ. ಬಂಗಾರ ನಿನಗೆ ಸ್ಥಿರವಲ್ಲ, ಹೌದಾ. ಸೊ ಈ ವಾಕ್ಯವನ್ನು ಯಾವ್ದ್ರಿಂದ, ಜನಪದ ಕಾವ್ಯ, ಆಯ್ತಾ. ಸೊ ಜನಪದ ಕಾವ್ಯ ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನು ಗರತಿಯ ಹಾಡು ಅಂತ ಕೂಡ ಹೇಳ್ಬೋದು. ಅಲ್ಲಿ ತವರು ಮನೆಯಲ್ಲಿರುವಂತಹ ಗರತಿಯ ಹಾಡು ಅಂತ ಹೇಳ್ತಾರೆ. ಸೊ ತವರು ಮನೆಯಲ್ಲಿರುವಂತಹ ಹೆಣ್ಣುಮಗಳು ಹೇಳಿದಂತ ಮಾತು, ಬಂಗಾರ ನಿನಗೆ ಸ್ಥಿರವಲ್ಲ, ಹೌದಾ. ಸಿರಿವಂತಿಕೆ ಅನ್ನೋದು ಮನುಷ್ಯನಿಗೆ ಶಾಶ್ವತ ಅಲ್ಲ, ಹೌದಾ. ನಾನು ಈಗಾಗಲೇ ಹೇಳಿದೆ, ಮೊದಲಿಗೆ ನಾವು ಬರಿಬೇಕಾಗಿರೋದು ಏನು, ಕವಿಯ ಹೆಸರು ಮತ್ತು ಪದ್ಯದ ಹೆಸರು ಅಂತೇಳಿ. ಸೊ ಇಲ್ಲಿ ಕವಿಯ ಹೆಸರಿನ ಬದಲಾಗಿ ನಮಗೆ ಜನಪದ ಕಾವ್ಯ ಅನ್ನೋದು ಮಾತ್ರ ಹೇಳಿದ್ದಾರೆ. ಸೊ ಜನಪದ ಕಾವ್ಯ ಅನ್ನೋದನ್ನ ನಾವಿಲ್ಲಿ ತಿಳಿಸ್ಬೇಕು, ಆಯ್ತಾ. ಇದು ಬಂಗಾರ ನಿನಗೆ ಸ್ಥಿರವಲ್ಲ ಅನ್ನೋದು ಇಲ್ಲಿ ಜನಪದಗಾರಡಿಗರಾದಂಥವ್ರು ಇಲ್ಲಿ ಗರತಿಯ ಹಾಡು, ಆಯ್ತಾ, ಗರತಿಯ ಹಾಡು ಅಂತೇಳಿ ಕೂಡ ಬರಿಬೇಕಾಗತ್ತೆ, ಆಯ್ತಾ. ಇದನ್ನ ಇಟ್ಕೊಂಡು ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡಿ. ಸಿರಿವಂತಿಕೆ ಅನ್ನೋದು ನಮ್ಗೆ ಶಾಶ್ವತ ಅಲ್ಲ. ಆ ಸಿರಿವಂತಿಕೆ ಅನ್ನೋದು ಕೇವಲ ಸೂರ್ಯ ಈಗ ಹುಟ್ಟಿ ಸಂಜೆ ಮುಳುಗಿದ ಮೇಲೆ ಮತ್ತೆ ಸೂರ್ಯ ಬರ್ತಾನೆ, ಅಷ್ಟರಲ್ಲಿ ಬಡತನ ಅನ್ನೋದು ಸಿರಿತನ ಆಗತ್ತೆ, ಸಿರಿತನ ಅನ್ನೋದು ಬಡತನ ಆಗತ್ತೆ. ಆ ತರ ಬದಲಾವಣೆ ಆಗುವಂತ ಸಾಧ್ಯತೆಗಳು ಇದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ಥಿರವಾಗಿರೋದಿಲ್ಲ ಬಂಗಾರ ಅನ್ನೋದು. ಅಂದ್ರೆ ವಜ್ರ ವೈಡೂರ್ಯ ಆಗಿರ್ಬೋದು ಅಥವಾ ಸಿರಿ ಸಂಪತ್ತಾಗಿರ್ಬೋದು, ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋದನ್ನ ನಾವಿಲ್ಲಿ ಬರೀತೀವಿ. ಓಕೆ. ಹಿತ್ತಾಳೆಗಿಂತ ಬಲುಹೀನ. ಈ ಪದ್ಯವು ಹಬ್ಬಲಿಯವರ ರಸಬಳ್ಳಿ ಅಂತ ಹೇಳಿ ತಗೊಳ್ತಾ ಇರೋದ್ರಿಂದ ತ್ರಿಪದಿ ಸಾಲಿನಲ್ಲಿರುವಂಥದ್ದು. ಜೊತೆಗೆ ಹೇಗೆ ಹೇಳ್ತಾ ಇದ್ದಾರೆ, ಬಂಗಾರ ಅನ್ನುವಂಥದ್ದು ಅಂದ್ರೆ ನಾವು ಉತ್ತಮರ ಜೊತೆಲಿದ್ದಾಗ ಮಾತ್ರ ಒಂದು ಉತ್ತಮತೆ ಅನ್ನೋದು ನಮ್ಗೆ ಸಿಗತ್ತೆ. ಹಿತ್ತಾಳೆಗಿಂತ ಅಂತಂದ್ರೆ ನಮ್ಮ ವ್ಯಕ್ತಿತ್ವವನ್ನ ನಾವೇ ಕಳ್ಕೊಳ್ತೀವಿ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೀ ತಂಪ ನನ್ನ ತವರಾಗಿ, ಆಯ್ತಾ. ತಾಯಿ ತವರು ಮನೇಲಿ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಆ ಮನೆ ಶಾಂತಿಯುತವಾಗಿರುತ್ತೆ ಅಂತೇಳಿ ಇಲ್ಲಿ ಹೇಳಕ್ ಕೊಟ್ಟಿದ್ದಾರೆ, ಆಯ್ತಾ. ನೆಕ್ಸ್ಟ್ ಜ್ಯೋತಿ ನೀನ್ಯಾರ ಹೋಲಾರ. ನೋಡಿ, ಅಮ್ಮ ಮನೆಯಲ್ಲಿ ಇದ್ದಾರೆ ಅಂತಂದ್ರೆ, ಹೌದಾ, ನಾನು ನಿಮಗೆ ಬಹಳ ಈಸಿಯಾಗಿ ಬಹಳ ಆಡು ಭಾಷೆಯ ರೀತಿಯಲ್ಲೇ ಮಾತಾಡ್ತಾ ಇದ್ರು ಸಹ ನಿಮಗೆ ಅಲ್ಲಿ ಸಿಗ್ತಾ ಇರುವಂತ ಪ್ರಶ್ನೆಗೆ ಉತ್ತರಗಳು ಸೇಮ್ ಆಗಿದೆ, ಆಯ್ತಾ. ನಿಮ್ಗೇನಾದ್ರೂ ಹೇಳೋದಿತ್ತು ಅಂದ್ರೆ ಹಂಗೆ ಕಮೆಂಟ್ಸ್ ಮಾಡಿ, ಓಕೆನಾ. ಸೊ ಜ್ಯೋತಿ ನೀನ್ಯಾರ ಹೋಲಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತಾಯಿ ತವ್ರ ಮನೇಲಿ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರು ಬಿಟ್ಟು ಬೇರೆ ಇನ್ಯಾರು ಕೂಡ ಮನೇಲಿ ಇದ್ರು ಅಷ್ಟು ಶಾಂತಿಯುತವಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಮ್ಮ ಬೇಕು ಬೇಡಗಳನ್ನ ತಿಳ್ಕೊಂಡು ಮಾಡ್ತಾ ಇರೋದು ತಾಯಿ. ಹಾಗಾಗಿ ಒಂದು ದೀಪವನ್ನ ಹಚ್ಚಿದ್ದಾರೆ ಅಂದ್ರೆ ಶಾಂತಿಯುತವಾಗಿ ದೀಪವನ್ನ ಹಚ್ಚಿದ್ದಾರೆ ಅಂತಂದ್ರೆ ಅದೆಷ್ಟು ಪ್ರಕಾಶಮಾನವಾಗಿ ಉರಿಯುತ್ತೆ ಅಲ್ವಾ. ಅದೇ ದೀಪವನ್ನ ಅಂದ್ರೆ ಈಗ ಒಲೆಯೊಳಗಡೆ ಒಂದಷ್ಟು ಕಟ್ಟಿಗೆಗಳನ್ನ ಹಾಕಿ ಉರಿಸಿದಾಗ ಬೆಂಕಿಯ ಜ್ವಾಲೆ ಇರುತ್ತೆ, ಬೆಳಕು ಬರ್ತಾ ಇದೆ, ಆದ್ರೆ ಶಾಂತಿಯುತ ಇರುತ್ತೆಯೇ? ಇಲ್ಲ ಅಲ್ವಾ. ಹಾಗೆ ಜ್ಯೋತಿ ಎಂದಾಗ ಬೆಳಕು, ನೀನ್ಯಾರ ಹೋಲಾರ ಅಂತ ಹೇಳ್ತಾರೆ ಅಂದ್ರೆ ತಾಯಿಯ ರೀತಿ ಬೇರೆಯವ್ರು ಬರೋದಕ್ಕೆ ಸಾಧ್ಯವೇ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಹಬ್ಬಲಿಯವರ ರಸಬಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೌದಾ, ತವರು ಮನೆ ಹೇಗಿರ್ಬೇಕು ನೋಡಿ. ಹಾಲುಂಡ ತವರಿಗೆ ನಾನು ಏನಂತ ಹೇಳಿ ಅಂತ ಹೇಳಿ ಗರತಿಯು ಹೇಳ್ತಾ ಇದ್ದಾರೆ, ಆಯ್ತಾ. ಹೊಲೆದಂಡಿಯ ಪಕ್ಕದಲ್ಲಿ ಆ ಗರಿಕೆ ಹುಲ್ಲುಗಳು ಒಮ್ಮೆ ಹಾಳಾದ್ರೂ ಮತ್ತೊಮ್ಮೆ ಹುಟ್ಟುತ್ತಾ ಹೋಗುತ್ತೆ, ಆಯ್ತಾ. ಪ್ರತಿ ಬಾರಿನೂ ಕೂಡ ಈಗ ಹೊಲದಲ್ಲಿ ನಾವು ಉಳುಮೆಯನ್ನ ಮಾಡ್ತೀವಿ, ಒಮ್ಮೆ ಬೆಳೆ ಬಂದ ನಂತರ ಮತ್ತೆ ಅದನ್ನೆಲ್ಲ ಸುಗ್ಗಿ ಆದ ತಕ್ಷಣ ಏನ್ ಮಾಡ್ತೀವಿ, ಮತ್ತೆ ಇನ್ನೊಮ್ಮೆ ಬೆಳೆಯನ್ನ ಹಾಕ್ತೀವಿ. ಹಂಗೆ ತವರು ಮನೆ ಅಭಿವೃದ್ಧಿ ಆಗ್ತಾನೆ ಇರ್ಲಿ ಅಂತೇಳಿ ಈ ಗರತಿಯು ಹಾಡುವಂತ ಮಾತನ್ನ ನಾವಿಲ್ಲಿ ಬರಿತೀವಿ, ಓಕೆನಾ. ಸೊ ಇಷ್ಟು 6ನೇ ಪದ್ಯದಾಗಿರುತ್ತೆ. ನಂತರ ಮುಂದಕ್ಕೆ ಹೋಗೋಣ. ಬೆಳಗು ಜಾವ 1 ಅಂಕದ ಪ್ರಶ್ನೆ. ಇಲ್ಲೂ ಕೂಡ ಹೊಂದಿಸಿ ಬರೀರಿ ವಿಷಯವೇ ಬರ್ತಾ ಇದೆ, ಆಯ್ತಾ. ಸೊ ಹೊಂದಿಸಿ ಬರೀರಿನಲ್ಲಿ ನಿಮಗೆ ಬೆಳಗು ಜಾವ ದರಾ ಬೇಂದ್ರೆ ಅಥವಾ ಮುಕ್ತಕಂಠ ಅಂತೇಳಿ ಈ ತರ ಮ್ಯಾಚ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ಮುಂದಕ್ಕೆ ಹೋಗೋಣ. 1 ಅಂಕದ ಪ್ರಶ್ನೆ ಕೇಳುವಂತ ರೀತಿದು. ಜೇನ್ನೊಣದ ಎದೆಗೆ ಹೂಬಾಣ ಹೂಡಿದವರು ಯಾರು? ಮನ್ಮಥ, ಹೌದಾ. ಸೊ ಮಾರ ಅನ್ನುವಂಥದ್ದು ನಮ್ಮ ಪದ್ಯದ ಸಾಲಿನಲ್ಲಿ ಇದೆ. ಮಾರ ಅನ್ನೋದರ ಮೀನಿಂಗ್ ಮನ್ಮಥ. ಬೇಟೆಗಾರ ಯಾರು? ಬೆಳಕು, ಹೌದಾ. ಸೊ ಸೂರ್ಯ ಅಥವಾ ಬೆಳಕು ಅಂತ ಹೇಳಿ ಈ ತರ ನಿಮ್ಗೆ ಟ್ವಿಸ್ಟ್ ಕೊಡ್ತಾರೆ, ಗಮನದಲ್ಲಿ ಇಟ್ಕೊಳ್ಳಿ. ಹುಸಿ ನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ?
ಸುಮ್ಮನೆ ಎಚ್ಚರವಾಗಿದ್ರೂ ಕೂಡ ಮಲಗಿರ್ತಾರಲ್ಲ, ಹಾಗಾಗಿ ಅಂಥವ್ರಿಗೆ ಅಂದರೆ ಯುವಕರಿಗೆ ಹೇಳುವಂಥ ಮಾತು, ಹುಸಿ ನಿದ್ದೆ ಸಾಕು ಎಂದು ಕವಿ ಯುವಕರಿಗೆ ಹೇಳ್ತಾ ಇರುವಂಥ ಮಾತು. ಅದ್ರ ನಿದ್ದೆ ಬರ್ತಿದೆ ಅಂತೇಳಿ ನಾಟಕ ಮಾಡುವಂಥವ್ರನ್ನ ಎದೊಳಿ ಅಂತೇಳಿ ಎಚ್ಚರಿಸ್ತಾ ಇದ್ದಾರೆ ದ ರಾ ಬೇಂದ್ರೆಯವರು. ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ? ಜೀವನದ ನದಿಗೆ. ಹೌದಾ, ಜೀವನಕ್ಕೆ. ಆಯ್ತಾ? ಸೊ ಜೀವನ ಅನ್ನೋದು ಮಾತ್ರ ನೀವು ಇಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್, ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ? ಕವಿಯ ಪ್ರಕಾರ ಮತ್ತೆ ಚಿಗುರೋದು ಯಾವುದು? ಮರ ಮತ್ತೊಮ್ಮೆ ಚಿಗುರುತ್ತದೆ. ಹೌದಾ? ಸೊ ಇದು 1 ಅಂಕದ ಪ್ರಶ್ನೆ. ನಂತರ 2 ಅಂಕದ ಪ್ರಶ್ನೆ, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಗುಡಿ ಗೋಪುರದಲ್ಲಿ, ಚರ್ಚು ಮಸೀದಿಗಳಲ್ಲಿ ಅಲ್ಲಿ ಗಂಟೆ ಬಾರಿಸ್ತಾ ಇರುತ್ತೆ, ಚಿಲಿಪಿಲಿ ನಾದ ಕೇಳಿ ಬರ್ತಾ ಇರುತ್ತೆ. ಹೌದಲ್ಲ? ಸೊ ಹಾಗಾಗಿ ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬರ್ತಾನೆ ಬೆಳಕು ಬೇಟೆಗಾರ ಅಂತೇಳಿ ನೀವು ಬರೀತೀರಿ. ಆಯ್ತಾ? ನೆಕ್ಸ್ಟ್, ಹುಸಿ ನಿದ್ದೆ ಸಾಕು. ಓಕೆ, ಹುಸಿ ನಿದ್ದೆ ಸಾಕು, ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಹೌದಾ? ಈಗಷ್ಟೇ ಮಾತಾಡಿದೆ ನಾನು, ಎಚ್ಚರ ಇದ್ರೂ ಕೂಡ ನಿದ್ದೆ ಮಾಡ್ತಾ ಇರ್ತಾರೆ. ಅಲ್ಲಿ ಯೌವನ ಅನ್ನೋದು ಕೇವಲ ಸ್ವಲ್ಪ ವರ್ಷಗಳು ಮಾತ್ರ ಇರೋದಕ್ಕೆ ಸಾಧ್ಯ. ಹಾಗಾಗಿ ಕವಿ ಇಲ್ಲಿ ಹೇಳುವಂತ ಮಾತು, ಇನ್ನು ಹೀಗೆ ಸೋಮಾರಿತನ ಆಗೋದು ಬೇಡ, ಈಗಲಾದ್ರೂ ಎಚ್ಚೆತ್ಕೊಳ್ಳಿ, ಎದ್ದೇಳಿ, ಜೀವನದ ನದಿ ಶುರುವಾಗಿದೆ, ಅದನ್ನ ನೀವು ಮುಂದುವರಿಸುವಂತ ಕಾರ್ಯವನ್ನ ಮಾಡಿ ಅಂತೇಳಿ ದ ರಾ ಬೇಂದ್ರೆ ಅವರು ಹೇಳ್ತಾರೆ. ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸ ಏನು? ಮುಪ್ಪು ಚಿಂತೆಗೆ ಒಳಪಡಿಸುತ್ತೆ, ಹರೆಯ ಅನ್ನೋದು ದುಡಿಮೆಗೆ ಮತ್ತು ಉತ್ಸಾಹದಿಂದ ಇರೋದಕ್ಕೆ ನಮ್ಗಿಲ್ಲಿ ಅವಕಾಶ ಕೊಡುತ್ತೆ ಅನ್ನೋದನ್ನ ವ್ಯತ್ಯಾಸವನ್ನ ನಮಗೆ ದ ರಾ ಬೇಂದ್ರೆ ಅವರು ಹೇಳಿದ್ದಾರೆ. ಬಾನು ಮತ್ತು ಮರದ ನಿತ್ಯ ನ್ಯೂನ್ಯತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಆಯ್ತಾ? ಬಾನು ಏನಾಗತ್ತೆ, ಆಕಾಶದಲ್ಲಿ ಪ್ರಕಾಶಮಾನವಾಗಿ ಬೆಳಕು ಬರ್ತಾ ಇರುವಂಥದ್ದು. ಮರ ಪ್ರತಿನಿತ್ಯ ಚಿಲಿಪಿಲಿಯಾಗಿ ಹಕ್ಕಿ ಪಕ್ಷಿಗಳೆಲ್ಲ ಕೂರುವಂಥ ರೀತಿ ಇದೆ. ಮತ್ತೆ ನಿತ್ಯ ನ್ಯೂನ್ಯತೆ ಅಂದರೆ ಎಲೆಗಳು ವಸಂತ ಮಾಸದಲ್ಲಿ ಬಂದಾಗ ಮತ್ತೊಮ್ಮೆ ಬೆಳೆಯುತ್ತೆ. ಅಂದರೆ ಮಾಸದಲ್ಲಿ ಬದಲಾವಣೆ ಏನಾಗತ್ತೋ ಆ ರೀತಿ ಋತುಮಾನ ಬದಲಾದ ಹಾಗೆ ಇಲ್ಲಿ ಮರ ಚಿಗುರೋದು ನಮ್ಗಿಲ್ಲಿ ತಿಳಿಸ್ತಾ ಇದ್ದಾರೆ. ಮರ ಚಿಗುರೋದಕ್ಕೆ ಹೊರಟಿದೆ, ಬಾನು ಉಗುರಲಿಕ್ಕೆ ಹೊಂಟಿದೆ. ಅಂದರೆ ಮೋಡ ಕವಿಯ ರೀತಿಯಾಗಿದೆ. ಅಂದರೆ ಒಮ್ಮೆ ಯೌವನ ಹೊರಟೋಯ್ತು ಅಂತಂದ್ರೆ, ಮುಪ್ಪು ಬಂದಿದೆ ಅಂತಂದ್ರೆ ಮತ್ತೆ ಯೌವನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸೋಕ್ಕೆ ಹೊರಟಿದ್ದಾರೆ. ಸೊ ಇಷ್ಟು ನಿಮ್ಮ ಬೆಳಗು ಜಾವ ಪದ್ಯ ಆಗಿರುತ್ತೆ. ನೆಕ್ಸ್ಟ್ ಮುಂಬೈ ಜಾತಕ, ಅದರಲ್ಲಿ 4 ಅಂಕದ ಪ್ರಶ್ನೆಯನ್ನ ಕೇಳಿದರೆ, ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ಆಯ್ತಾ? ನಮ್ಗೆಲ್ಲ ಗೊತ್ತು, ಇದನ್ನು ನಿಮಗೆ ಒಂದು ಆಡು ಭಾಷೆಯಲ್ಲಿ ಒಂದು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದಿದ್ದು ಬಸ್, ಟ್ಯಾಕ್ಸಿ, ಟ್ರೈನುಗಳಲ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನೇ ನೀವಿಲ್ಲಿ ಬರಿಬೇಕು. ಆಯ್ತಾ? ಬಾಲ್ಯದ ಚಿತ್ರಣವನ್ನು ನಾವಿಲ್ಲಿ ತಿಳಿಸ್ಕೊತಾ ಇದ್ದೀವಿ. ಮತ್ತೆ ಕುಡ್ದಿದ್ದೇನು? ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿ ಹಾಲುಗಳು. ಹೊಟ್ಟೆ ನೋವು ಬಂತು ಅಂದರೆ ಗ್ರೇಪ್ ಸಿರಪ್ನ ಕುಡಿಬೇಕು. ಹೌದಾ? ಸೊ ಇವನ್ನ ನೀವು ಬರೀತಾ ಹೋಗ್ತೀರಿ. ಆಮೇಲೆ 4 ಗೋಡೆ ಮಧ್ಯದಲ್ಲೇ ತಾಯಿ ಮಗುವಿಗೆಲ್ಲವನ್ನು ಹೇಳ್ಕೊಡ್ತಾ ಇರ್ತಾಳೆ. ಆಯ್ತಾ? ರಸ್ತೆ ದಾಟಬೇಕಾದ್ರೆ ಎಚ್ಚರವಾಗಿ ಆಕೆ ಕರ್ಕೊಂಡು ಹೋಗ್ತಾಳೆ ಅಲ್ವಾ? ಯಾರನ್ನಾದ್ರೂ ಸರಿ ತಳ್ಕೊಂಡು ತನ್ನ ನೆಲೆಯನ್ನ, ಅಂದ್ರೆ ತಾನು ಹೋಗ್ಬೇಕಾಗಿರುವಂತ ಜಾಗಕ್ಕೆ ಅವರು ಹೋಗಿ ಇರ್ಬೇಕಾಗುತ್ತೆ. ಸೊ ಆ ಚಿತ್ರಣವನ್ನ ನಾವಿಲ್ಲಿ ಬರಿಬೇಕು. ಓಕೆನಾ? ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನ ವಿವರಿಸಿ. ತಾಯಿ 4 ಗೋಡೆ ಮಧ್ಯದಲ್ಲಿ ಪ್ರಪಂಚ ಹೇಗಿದೆ, ಪ್ರಪಂಚದಲ್ಲಿರುವಂಥ ವ್ಯಕ್ತಿಗಳು ಹೇಗಿದ್ದಾರೆ ಅನ್ನೋದನ್ನ ಹೇಳಕ್ ಹೊರಡ್ತಾರೆ. ಸೊ ತಂದೆ ಆದಂಥವ್ರು ರಜಾ ದಿನಗಳಲ್ಲಿ ಕೂತ್ಕೊಂಡು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಕುಳಿತು ಕೆಮ್ಮುವ ಪ್ರಾಣಿ ಅಂತೇಳಿ ವರ್ಡ್ ಬರುತ್ತೆ. ಹೌದಾ? ಎಲ್ಲೋ ಒಂದು ಕಡೆ ಕೂತ್ಕೊಂಡು ರಜಾ ದಿನಗಳಲ್ಲಿ ಮಾತ್ರ ತಂದೆ ಕಾಣಿಸ್ಕೊಳ್ಳೋದು, ಬೇರೆ ದಿನಗಳಲ್ಲಿ ಇಲ್ಲ. ಯಾಕೆಂದ್ರೆ ನಮ್ಮ ಸಂಬಂಧಗಳು ಏನಾಗ್ತಾ ಇದೆ ಅಂದ್ರೆ ಬೇರೆ ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲರೂ ಕೂಡ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದೀವಿ. ಮುಂಬೈ ಜಾತಕ ಇರೋದೇ ಹಾಗೆ. ಈ ಬೆಂಗಳೂರು ಸಿಟಿ ಹೇಗಿದೆಯೋ ಹಾಗೆ ಮುಂಬೈ ಜಾತಕ ಅದನ್ನ ಕಂಪ್ಯಾರಿಟಿವ್ ಕೊಟ್ಟಿರೋದು. ತುಂಬಾ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇರೋದ್ರಿಂದ ನಮ್ಮ ರಕ್ತ ಸಂಬಂಧಗಳಲ್ಲಿ ನಾವು ಸಮಯಗಳನ್ನ ಕೊಡ್ತಾ ಇಲ್ಲ ಅನ್ನೋದು ಕವಿಯ ಒಂದು ವಿಷಯ ಆಗಿದೆ ಇಲ್ಲಿ. ಮಗು ಕಲ್ತಿದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನ ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಮಗು ಕಲ್ತಿದ್ದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕಲಿಯುತ್ತೆ. ಆಯ್ತಾ? ಹೌದು, ಶಾಲಾ ಕಾಲೇಜಲ್ಲಿ ಕಲಿಯುತ್ತೆ. ಆಮೇಲೆ ರೇಡಿಯೋ ಸಿಲೋನ್ಗಳಲ್ಲಿ ಅಲ್ಲಿ ಕೇಳುತ್ತೆ. ಕೆಲವೊಂದು ಜಾಹೀರಾತುಗಳನ್ನ ಪ್ರಕಟಣೆ ಮಾಡಿರುವಂಥದ್ದನ್ನೆಲ್ಲ ನೋಡ್ತೀವಿ. ಹೌದಾ? ಸೊ ವಿದ್ಯಾರ್ಥಿ ಆದಂಥವ್ರು ಅಂದ್ರೆ ಆ ಮಗು ಕಲಿಯುತ್ತಾ ಹೋಗುವಂಥದ್ದು. ಹಾಗೆ ತನ್ನ ಸಂಗಾತಿಯನ್ನ ಕೂಡ ಕಲಿಸಲ್ಲ, ಅಲ್ಲಿಗೆ ತಾನೇ ಕಲಿಯುವಂಥದ್ದು. ಇದನ್ನ ಇಲ್ಲಿ ಯಾವ ರೀತಿಯಾದ ವಿದ್ಯಾಭ್ಯಾಸವನ್ನ ಕಲ್ತಿದ್ದಾರೆ ಅನ್ನೋದನ್ನ ದ ರಾ ಬೇಂದ್ರೆ ಅವರು, ಜಿ ಎಸ್ ಶಿವರುದ್ರಪ್ಪ ಅವರು ನಮ್ಗೆ ಇಲ್ಲಿ ತಿಳಿಸ್ತಾರೆ.
ಮಗು ಕಲಿತದ್ದು ಶಾಲಾ ಕಾಲೇಜಿನಲ್ಲಿ, ಜಾಹೀರಾತುಗಳಲ್ಲಿ ಮತ್ತು ರೇಡಿಯೋ ಸಿಲೋನ್ಗಳಲ್ಲಿ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆನಾ. ನೆಕ್ಸ್ಟ್ ಒನ್, ಕೊನೆಯದು, ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿದೆ ವಿವರಿಸಿ. ತುಂಬ ಇಂಪಾರ್ಟೆಂಟ್ ಇದೆ ಆಯ್ತಾ, ತುಂಬ ಇಂಪಾರ್ಟೆಂಟ್ ಇದೆ ಇದು ಆಯ್ತಾ. ಈ ಬಾರಿನೂ ಕೂಡ ಕೊಟ್ಟಿದ್ದಾರೆ ನಮಗೆ. ನಗರ ಜೀವನ ಹೇಗಿರುತ್ತೆ, ಯಾರ್ದೋ ಕೈಗೊಂಬೆಯಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರ್ತೀವಿ. ಬೆಳಗಾಯಿತು ಅಂತಂದರೆ ಹೇಳಬೇಕು, ಯಾವುದೋ ಒಂದು ಬಟ್ಟೆಯನ್ನು ಹಾಕ್ಕೋಬೇಕು, ಏನೋ ಇರೋದನ್ನು ತಿನ್ನಬೇಕು ಆಯಿತಾ. ಅವ್ರಿವ್ರನ್ನ ತಳ್ಕೊಂಡು ಹೇಗೋ ನಾವು ಹೋಗುವಂಥ ಜಾಗಕ್ಕೆ, ಅಂದರೆ ನಾವೇನು ಕೆಲ್ಸಕ್ಕೆ ಹೋಗ್ತೀವೋ ಆ ಜಾಗಕ್ಕೆ ಹೋಗಿ ಸೇರಬೇಕಾಗತ್ತೆ. ರೈಲು, ಬಸ್ಸು, ಟ್ಯಾಕ್ಸಿಯೋ ಏನೋ ಇಟ್ಕೊಂಡು ಓಡಬೇಕಾಗತ್ತೆ. ಸಾಯಂಕಾಲದೊಳಗಡೆ ಸುಸ್ತಾಗಿ ಒಂದು ಮಣರಾಶಿಯಷ್ಟು ಆಯಾಸವನ್ನು ಹೊತ್ಕೊಂಡು ಮನೆಗೆ ಬಂದರೆ ರಾತ್ರಿ 11 ಗಂಟೆ ಆಗಿರುತ್ತೆ. ಹೆಂಡತಿ ಕಾದು ಕಾದು ತೂಕಡಿಸ್ಕೊಂಡು ಮಲಗಿರ್ತಾರೆ. ಆಕೆಯನ್ನು ಎಬ್ಬರಿಸಿ ಆರೋಗಿರುವಂಥ ಅನ್ನವನ್ನು ಊಟ ಮಾಡಿ ನಂತರ ಅದೇ ಬಾಡಿಗೆ ಮನೆಯಲ್ಲಿ ಕನಸುಗಳನ್ನು ಕಾಣ್ತಾ ಅದೇ ಮನೆಯಲ್ಲಿ ಆತ ತನ್ನ ಜೀವನವನ್ನು ನಡೆಸ್ತಾ ಹೋಗ್ತಾನೆ. ಇದು ನಗರ ಜೀವನದ ಒಂದು ಬದುಕು ಅನ್ನೋದನ್ನು ನಮಗಿಲ್ಲಿ G.S. ಶಿವರುದ್ರಪ್ಪ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೊಯಮ್ ಶಿಲುಬೆ ಏರಿದಾನೆ, 1 ಅಂಕದ ಪ್ರಶ್ನೆ. ಇದು ಕೂಡ ನಿಮಗೆ ಹೊಂದಿಸಿ ಬರೆಯಿನಲ್ಲಿ ಕೇಳಿದರೆ, ವಿದ್ಯಾರ್ಥಿಗಳೇ ನಾನು ಅಲ್ಲಲ್ಲೇ ನಿಮಗೆ 1 ಅಂಕದ ಪ್ರಶ್ನೆ ಬಂದಾಗ ಹೊಂದಿಸಿ ಬರೆಯಿರಿ ಬರ್ತಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ ಹಾಗೇನೆ ಆಯಿತಾ. ಯಾವುದೆಲ್ಲ ಕೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸಿದ್ದೀನಿ, ಅದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಯಾವ ರೂಪ ಕರುಣಿಸಿದೆ? ಗಿಡದ ರೂಪ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಮಂಜಿನ ಕೆಲಸ. ಶಿಲುಬೆ ಏರಿದವರು ಯಾರು? ಜೀಸಸ್. ಏನು ಬಂದೇ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾರೆ? ದೇವಿ ರಾಜ್ಯ ಆಯ್ತಾ. ಅಷ್ಟೇ 2 ಅಂಕದ ಪ್ರಶ್ನೆಗಳು. ಕ್ರಿಸ್ಮಸ್ ಮನೆಗೆ ಏನನ್ನ ಹೊತ್ತು ತಂದಿದೆ? ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ, ಗಿಡದ ರೂಪದಲ್ಲಿ ಪ್ಲಾಸ್ಟಿಕ್ ನಕಲಿ ಕುಬ್ಜತೆಯ ಗಿಡದ ರೂಪವನ್ನು ತಂದಿದೆ ಅಂತೇಳಿ ಹೇಳ್ತಾರೆ. 2ನೇ ಪ್ರಶ್ನೆ, ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಶಿಲುಬೆಗೇರಿದ ಯೇಸುವಿನ ದೇಹವು ಅಲ್ಲಿ ಕಳ್ಳನನ್ನ, ಬರಬ್ಬನ ವಕಾಲತ್ತನ್ನು ವಹಿಸ್ಕೊಂಡು ಕಳ್ಳನನ್ನ ಆ ಕಡೆ ಈ ಕಡೆ ತೂಗಿ ನಿಲ್ಲಿಸಿದ್ದಾರೆ. ಯೇಸುವಿದೇ ಸಮಸ್ಯೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ದೇವರು ಇವರನ್ನ ಮನ್ನಿಸಲಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್, ಶಿಲುಬೆಗೇರಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಸೊ ನಿಮಗೆಲ್ಲ ಗೊತ್ತೇ ಇದೆ, ರೈಫಲ್, ಟ್ಯಾಂಕ್, ಬಾಂಬ್ಗಳು ಅಂತೇಳಿ. ಅಂದರೆ ಎಲ್ಲ ಟೂಲ್ಸ್ಗಳು, ಅಂದರೆ ಅಲ್ಲಿರುವಂತಹ ಪ್ರತಿಯೊಂದು ಆಯುಧಗಳು ಹೊರಬರ್ತಾ ಇದೆ. ರೋಮ್ನ ರಾಜ ಯಜಕರಾಜನ ಮಾತನ್ನು ಕೇಳಿ ಯೇಸುವಿಗೆ ಶಿಕ್ಷೆಯನ್ನು ಒಳಪಡಿಸಿದಾಗ ಅವರ ಗುಣಗಳು ಯಾವ ರೀತಿಯಾಗಿ ಕಾಣ್ತಿತ್ತು ಅಂತ ನೋಡೋದಾದರೆ, ಅಲ್ಲಿ ಗ್ರೆನೇಡ್, ರೈಫಲ್, ಟ್ಯಾಂಕ್ಗಳು ಎದ್ದು ಕಾಣ್ತಿದೆ ಅನ್ನುವಂಥ ಮಾತಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್, ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ? ಇಲ್ಲಿ ಎಲ್ಲ ಕ್ರೋಧ, ಕೇಡಿತನವನ್ನು ಮಾಡಿದಂಥ ವ್ಯಕ್ತಿಗಳು ಈ ರೀತಿ ಇರಬೇಕಾದ್ರೆ ಯಾವತ್ತಾದರೂ ಒಂದಲ್ಲ ಒಂದು ದಿನ ಒಳ್ಳೆ ದಿನ ಬಂದೇ ಬರುತ್ತೆ, ದೇವಿ ರಾಜ್ಯ ಬಂದೇ ಬರುತ್ತೆ ಅನ್ನುವಂಥ ಸಂದೇಶವನ್ನು ತಿಳಿಸೋಕೆ ಹೊರಟಿದ್ದಾರೆ ಜೀಸಸ್. ನೆಕ್ಸ್ಟ್ ಪೋಯಮ್, 1 ಹೂ ಹೆಚ್ಚಿಗೆ ಇಡುತ್ತೀನಿ. ಇದರಲ್ಲಿ ಸಂದರ್ಭ, ಎಷ್ಟು ಸಲ ನಮ್ಮ ಹೇಳೋದು ನಿನಗೆ? ಶ್ರೀಮತಿ ಲಲಿತಾ ಸಿದ್ಧ ಬಸವಯ್ಯ ಅವರು ಹೇಳಿರುವಂತಹ 1 ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂಥ ಪದ್ಯಭಾಗದಿಂದ ಆಯ್ಕೆಯಾಗಿದೆ. ಇದನ್ನ ತನ್ನ ಮಗ, ಅಂದರೆ ಮುದುಕಿಯ ಮಗನಾದಂಥವನು ಹೇಳಿರ್ತಾನೆ. ಫೋನ್ ಒಂದೇ ಸಮ ಬರ್ತಾ ಇದೆ. ಆ ಫೋನನ್ನ ರಿಂಗ್ ಆಗ್ತಾ ಇರೋದ್ರಿಂದಾಗಿ ಅದನ್ನ ಎತ್ಕೊಳ್ಳೋ ಬೇಡುವ ಅನ್ನುವಂಥ ಭಯದಲ್ಲಿರಬೇಕಾದ್ರೆ ಎಲ್ಲಿ ಸೊಸೆ ಬಂದು ಬೈತಳೋ ಅನ್ನುವಂಥ ಭಯ. ಹಾಗಾಗಿ ಮಗ ಹೇಳಿದ ಮಾತು ಆ ಮುದುಕಿಗೆ ನೆನಪಾಗತ್ತೆ. ಆ ನೆನಪಾದಾಗ ಬಂದಂಥ ಮಾತು ಇದಾಗಿದೆ. 2ನೇ ಪ್ರಶ್ನೆ, ಅಲ್ಲಿಯ ಮಾತು ಅವನಿಗೆ ಸಸೆಮಿರ ಬರದು. ಮುದುಕಿಯು ಕರ್ನಾಟಕ ದೇಶದಲ್ಲಿ ಇದ್ದಾರೆ, ಹಾಗಾಗಿ ಆ ಕಡೆ ಈ ಕಡೆ ಮಾತಾಡಿಕೊಂಡು ತನ್ನ ಭಾಷೆಯನ್ನು ತಾನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಆದರೆ ಮುದುಕ ಅಸ್ಸಾಮಿನಲ್ಲಿರೋದ್ರಿಂದಾಗಿ ಸ್ವಲ್ಪವೂ ಕೂಡ ಮಾತೇ ಬರಲ್ಲ, ನನ್ನ ಜೊತೆ ಯಾರು ಮಾತಾಡೋರಿಲ್ಲ ಅನ್ನುವಂಥ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮುದುಕಿಯು ಈ ಮಾತನ್ನ ಹೇಳ್ತಿದ್ದಾಳೆ. ಮುದುಕನಿಗೆ ಅಲ್ಲಿನ ಭಾಷೆ ಸ್ವಲ್ಪವೂ ಗೊತ್ತಿಲ್ಲ. 3ನೇ ಪ್ರಶ್ನೆ, ಮಾತೇ ಮರ್ತೋಗಿದೆ ಕಣೆ. ನಾನೀಗಷ್ಟೇ ಹೇಳಿದೆ, ಮುದುಕಿಯು ಕರ್ನಾಟಕ ದೇಶದಲ್ಲಿ, ಮುದುಕನು ಅಸ್ಸಾಮಿನಲ್ಲಿದ್ದಾನೆ. ಹಾಗಾಗಿ ಆತನಿಗೆ ಅಲ್ಲಿನ ಭಾಷೆ ಬರದೇ ಇರೋ ಕಾರಣವಾಗಿ ಯಾರ ಜೊತೆಯಲ್ಲೂ ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತನ್ನ ಕಿರಿಯ ಮಗ ಮತ್ತು ಸೊಸೆ ಬೆಳಗ್ಗೆ ಕೆಲಸಕ್ಕೆ ಹೊರಟೋದ್ರೆ ಮತ್ತೆ ಸಂಜೆಗೆ ಬರ್ತಾ ಇದ್ದಿದ್ದು, ಜೊತೆಯಲ್ಲಿ ಮಾತಾಡೋರು ಯಾರೂ ಇಲ್ಲ ಅನ್ನೋಂಥ ರೀತಿಯಾಗಿ ಮುದುಕಿಯ ಬಳಿ ಈ ಮಾತನ್ನು ಮುದುಕ ಹೇಳಿರ್ತಾನೆ.
ನೆಕ್ಸ್ಟ್ ಕ್ವಶನ್, ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳು. ಒಂದೇ ಸಮ ಫೋನ್ ರಿಂಗ್ ಆಗ್ತಾನೇ ಇದೆ, ಆದರೆ ಆ ಫೋನನ್ನು ಎತ್ಕೊಳ್ಳೋದಕ್ಕೆ ಯಾರೂ ಬರ್ತಾ ಇಲ್ಲ. ಮುದುಕಿ ಚಡಪಡಿಸ್ತಾ ಇದ್ದಾಳೆ. ಹಾಗಾಗಿ ಮುದುಕಿಯು ಹೇಗಾದರೂ ಮಾಡಿ ಈ ಫೋನನ್ನು ಎತ್ಕೋಬೇಕಲ್ಲ, ಏನು ಮಾಡೋದು ಅಂತ ಹೇಳಿ ತನ್ನ ಮೊಮ್ಮಗಳು ಸಿಸ್ಟಮ್ನ ಮುಂದೆ ಅಂದರೆ ಕಂಪ್ಯೂಟರ್ನ ಮುಂದೆ ರಸತಾಳಗಳು ಎದ್ದೆದ್ದು ಕುಣಿಯುವಂತಹ ರೀತಿಯಲ್ಲಿ ನಗ್ತಾ ಇರ್ತಾಳೆ. ಆ ಸಮಯದಲ್ಲಿ ಹೋಗಿ ಮುದುಕಿಯು ತನ್ನ ಮೊಮ್ಮಗಳನ್ನು ಬರ್ಮಾಡ್ತಾಳೆ. ಆಗ ಮೆಟ್ಟಿಲಿಳಿದು ಕೆಳಗೆ ಓಡಿ ಬಂದು ನಂತರ ಆ ಫೋನನ್ನು ಎತ್ಕೊತಾಳೆ. ಎತ್ಕೊಂಡಿದ್ದ ತಕ್ಷಣವೇ ರಾಂಗ್ ನಂಬರ್ ಅಂತ ಹೇಳಿ ಹೊರಟೋಗ್ತಾಳೆ. ಆ ಮಾತನ್ನು ಕೇಳಿದಂಥ ಮುದುಕಿಗೆ ಗಾಬರಿ ಆಗತ್ತೆ. ಆ ಗಾಬರಿ ಆಗಿದ್ರಿಂದ ಸರಿ ಇರುವಂಥದ್ದನ್ನು ಆಕೆ ರಾಂಗ್ ಅಂತ ಹೇಳಿದ್ಲೋ ಅನ್ನುವಂಥ ಈ ಮೇಲಿನ ಮಾತು ಬಂತು. ನೆಕ್ಸ್ಟ್ ಕ್ವಶನ್, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಒಂದೇ ಸಮ ಫೋನ್ ರಿಂಗ್ ಆಗ್ತಾ ಇರೋದ್ರಿಂದಾಗಿ ಎತ್ಕೊಳ್ಳೋ ಬಿಡುವ ಅನ್ನುವಂಥ ಚಡಪಡಿಕೆ ಮುದುಕಿಗಿದೆ. ಹಾಗಾಗಿ ಇಲ್ಲಿ ಏನು ಮಾಡೋದು, ಮಗ ಕೆಲಸಕ್ಕೆ ಹೊರಟಿದ್ದಾನೆ, ಮೊಮ್ಮಗಳ ಸ್ಕೂಟಿ ಸ್ಟಾರ್ಟ್ ಆಯಿತು, ಕಾಲೇಜಿಗೆ ಹೊರಟಿದ್ದಾಳೆ, ಮೊಮ್ಮಗನ ವ್ಯಾನ್ ಕೂಡ ಬಂದಿದೆ, ಶಾಲೆಗೆ ಹೋಗ್ತಾ ಇದ್ದಾನೆ. ಇನ್ನು ಮನೆಯಲ್ಲಿರೋದು ಕೇವಲ ಸೊಸೆ ಮಾತ್ರ. ಸೊಸೆಯೂ ಕೂಡ ಹೊರಗಡೆ ಹೋದರೆ ನಾನೊಂದಷ್ಟೊತ್ತು ಮಾತಾಡಿ ಬಾಯಿ ತುರಿಕೆಯನ್ನು ನೀಗಿಸ್ಕೊತೀನಿ ಅಂತೇಳಿ ತನ್ನ ಮನೆಯ ದೇವರಾದಂತಹ ಗುಟ್ಟೆ ಮಲ್ಲಪ್ಪನಿಗೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿಪಾದಕ್ಕೆ ಅಂತ ಹೇಳಿ ಮುದುಕಿಯು ಬೇಡ್ಕೊಳ್ತಾಳೆ. ನೆಕ್ಸ್ಟ್ ಕ್ವಶನ್, ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ. ಈಗಷ್ಟೇ ನಾನು ಈ ಪ್ರಶ್ನೆಗೆ ಉತ್ತರವನ್ನು ಹೇಳಿದೆ, ಅದೇ ಕಂಟಿನ್ಯೂಟಿ ಇಲ್ಲಿ ಬರ್ತಾ ಇದೆ. ಈಗ ಈ ಒಂದು ಬೇಡಿಕೆಯು ಮೊರೆ ಹೋಗಿರೋದ್ರಿಂದಾಗಿ ದೇವರಲ್ಲಿ ಮೊರೆ ಇಟ್ಟಾಗ ಆ ಪ್ರಾರ್ಥನೆಯನ್ನು ಕೇಳಿದ ತಕ್ಷಣ ದೇವರು ಎಲ್ಲೇ ಇದ್ರೂ ಕೂಡ ಅದಕ್ಕೆ ಆಶೀರ್ವದಿಸುವಂಥ ಕಾರ್ಯ ಇದ್ದೇ ಇರುತ್ತೆ. ಹಾಗಾಗಿ ಈ ಮುದುಕಿಯ ಒಂದು ಪ್ರಾರ್ಥನೆ ಏನಿತ್ತು ಅದು ಮತ್ತೊಂದು ಬಹಳಷ್ಟು ಸೇರ್ಪಡೆ ಆಗಿತ್ತು. ಅದರ ನಡುವೆ ಈ ಒಂದು ಪ್ರಶ್ನೆಗೂ ಕೂಡ ಆಕೆ ದೇವರ ಮುಂದೆ ನಿಂತಿದೆ ಅನ್ನುವಂಥದ್ದು ಇಲ್ಲಿಗೆ ಹೇಳ್ತಾ ಇದ್ದಾರೆ. ಮುಂದಿನ ಪದ್ಯ ಹತ್ತಿ ಚಿತ್ತ ಮತ್ತು. ಇದರಲ್ಲಿ 1 ಅಂಕದ ಪ್ರಶ್ನೆ ಈಗಾಗಲೇ ನಿಮಗೆ ತಿಳಿಸಿದ್ದೆ. 1 ಅಂಕದ ಪ್ರಶ್ನೆ ಬಂದರೆ ಹೊಂದಿಸಿ ಬರೆಯಿನಲ್ಲಿ ಬರುತ್ತೆ ಅಂತೇಳಿ. ಆಕಸ್ಮಿಕ ಮತ್ತೊಮ್ಮೆ ಏನಾದರೂ 1 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದೇ ಆದರೆ ಹೊಂದಿಸಿ ಬರೆಯಲ್ಲಿ ಬಿಟ್ಟು ಬೇರೆ ಏನಾದರೂ ಪ್ರಶ್ನೆ ಕೇಳಿದಾದರೆ ಇದು ಸಂಭಾವನೀಯ. ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ? ಮಡಿಯುಟ್ಟ ಭಕ್ತನಂತೆ ಕಾಣುತ್ತದೆ. ಚಿತ್ತವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಹತ್ತಿಯ ಬೀಜಕ್ಕೆ ಹೋಲಿಸಲಾಗಿದೆ. ಹತ್ತಿಯ ಬೀಜಕ್ಕೆ ಯಾವುದು ತಪ್ಪದ ಕರ್ಮ? ಬೆಣ್ಣೆ ಆಗುವಂಥ ಕರ್ಮ ತಪ್ಪಿದ್ದಲ್ಲ. ವ್ಯರ್ಥವಲ್ಲದ ಕೆಲಸ ಯಾವುದು? ಅಲ್ಲಿ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ತೈಲ ತೀರಿದ್ದು ಹೇಗೆ ತಿಳಿಯುತ್ತದೆ? ದೀಪ ಆರಿದಾಗ ಅದು ಕಮಟಿನ ಒಂದು ಸ್ಮೆಲ್ ಬರುತ್ತಲ್ವ, ಆ ವಾಸನೆ ಬಂದಾಗ ಅಲ್ಲಿ ಎಣ್ಣೆ ತೀರಿದೆ ಅನ್ನುವಂಥ ಮಾತು ಬರುತ್ತೆ. ಮುಂದಿನ ಪದ್ಯ ಒಮ್ಮೆ ನಗುತ್ತೇವೆ. ಇದರಲ್ಲೂ ಕೂಡ 1 ಅಂಕದ ಪ್ರಶ್ನೆ ಮಾತ್ರ ಇದೆ. ದನಗಳಿಗೆ ಏನಿಲ್ಲ, ಮೇವಿಲ್ಲ. ಕವಿಯತ್ರಿ ಯಾರಲ್ಲಿ ಮೊರೆ ಇಡುತ್ತಾರೆ? ನಂಬದೇ ಇರುವಂಥ ದೇವರಲ್ಲಿ. ಕವಿಯತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ? ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಜನರನ್ನು ಯಾವುದರಿಂದ ಪಾರು ಮಾಡುತ್ತೇನೆ ಎಂದು ಕವಿಯತ್ರಿ ಹೇಳುತ್ತಾರೆ? ಬಡತನದ ಹೊಗೆಯಿಂದ ಬಡಿಸ್ತೇನೆ ಅಂತೇಳಿ ಕವಿಯತ್ರಿ ಇಲ್ಲಿ ಕೇಳ್ಕೊತಾ ಇದ್ದಾರೆ. ಆತ್ಮೀಯರೇ, ಇದುವರೆಗೂ 2 ಸಂಚಿಕೆಯಲ್ಲಿ ಮೂಡಿ ಬಂದಿರುವಂಥದ್ದು ಪದ್ಯ ಭಾಗವನ್ನು ಸಂಪೂರ್ಣವಾಗಿ ನಾವು ನಿಮಗೆ ತಿಳಿಸಿಕೊಟ್ಟಿದ್ದೇವೆ. ಇದರಲ್ಲಿ ಬಂದಂತಹ ಮುಖ್ಯ ಪ್ರಶ್ನೆಗಳ ಕಡೆ ಗಮನವನ್ನು ಹರಿಸಿದ್ದೇವೆ. ಇದು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ನೋದಾದರೆ ಎಲ್ಲರೂ ಕೂಡ ಲೈಕ್ ಮಾಡಿ, ಬೇರೆಯವರಿಗೂ ಕೂಡ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.